ಪಾಠಶಾಲಾ 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 constant encouragement and dedication to the growth of our institution. Wish you a very happy birthday. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ನನ್ನ ಬರ್ತಡೇ ಬಂತು ಅಂದರೆ ಇಲ್ಲಿ ಹಿಡಿದ್ರಲ್ಲಿ ಎಸ್ಕೇಪ್ ಆಗ್ತಿದೆ. ಈ ವರ್ಷ ಫಸ್ಟ್ ಟೈಮ್ ನನ್ನ ಮುಂದೆ ನನ್ನ ಬರ್ತಡೇ ಆಚರಿಸ್ತಾ ಇದ್ದೀನಿ. ಎಲ್ಲರೂ ಯಾವ ಸ್ಕೂಲಲ್ಲಿ ಯಾವ ಟೀಚರ್ಸ್ ಹೆಂಗೋ ಗೊತ್ತಿಲ್ಲ, ನಿಮ್ಮ ಸ್ಕೂಲಿನ ಈ JNS ಸ್ಕೂಲಿನ ಟೀಚರ್ಸ್ ಹೆಂಗೆ ಅಂದ್ರೆ, ನಾನು 1000 ಜನ ಟೀಚರ್ಸ್ನ ರೆಸ್ಯೂಮ್ ಬಂದಿತ್ತು, ಅದರೊಳಗೆ ಆರಿಸಿ 16ರಿಂದ 17 ಜನ ಟೀಚರ್ಸ್ ಕಂಡಿದ್ದೀನಿ. ಯಾಕೆ ಹೇಳಿ, ನೀವು ಒಳ್ಳೆ ಮುಂದೆ ನನ್ನ ಮಕ್ಕಳೆಲ್ಲ ಬೆಳೆದು ಡಾಕ್ಟ್ರು IPS IAS ಅಧಿಕಾರಿಯಾಗಿ ನನ್ನ ಮುಂದೆ ಬಂದು ನಿಂತ್ಕೊಂಡ್ರೆ ನನಗೆ ಈ ಬರ್ತಡೇ ಇವತ್ತು ಮಾಡಿದಿರಲ್ಲ ಅದು ಸಾರ್ಥಕ ಆಗುತ್ತೆ. ಅವತ್ತು ನಾನು ಬರ್ತಡೇ ಮಾಡ್ತೀನಿ. ಅವತ್ತು JNS ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರಾದ ಶ್ರೀಯುತ ನಾಗರಾಜ್ HC ರವರ ಜನ್ಮದಿನದ ಅಂಗವಾಗಿ ಉಚಿತ ಫುಡ್ ಥೆರಪಿ ಶಿಬಿರವನ್ನ ಅದ್ದೂರಿಯಾಗಿ ಆಯೋಜಿಸಲಾಯಿತು. ಈ ಶಿಬಿರದಲ್ಲಿ ಸಾರ್ವಜನಿಕರು ಹಾಗೂ ಅಗತ್ಯವಿದ್ದ 100 ಜನರು ಉಚಿತವಾಗಿ ಚಿಕಿತ್ಸೆಯ ಸೌಲಭ್ಯವನ್ನ ಪಡೆದುಕೊಂಡರು. ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸುತ್ತಿರುವ ನಾಗರಾಜ್ HC ರವರು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಿದ್ದು, ಸಮಾಜ ಸೇವೆಯಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಾಮಾಜಿಕ ಕಾಳಜಿ ಹಾಗೂ ಶಿಕ್ಷಣದ ಮೇಲಿನ ಬದ್ಧತೆಯನ್ನ ಈ ಸಂದರ್ಭದಲ್ಲಿ ಹಲವರು ಪ್ರಶಂಸಿಸಿದ್ದಾರೆ. ಜನ್ಮದಿನದ ಅಂಗವಾಗಿ ಶಾಲೆಯ ಶಿಕ್ಷಕರು, ಸಿಬ್ಬಂದಿ, ಪೋಷಕರು ಹಾಗೂ ಹಿತೈಷಿಗಳು ನಾಗರಾಜ್ HC ರವರಿಗೆ ಶುಭಾಶಯಗಳನ್ನ ಕೋರಿದ್ರು. ದೇವರು ಅವರಿಗೆ ಉತ್ತಮ ಆಯಸ್ಸು, ಆರೋಗ್ಯ ಮತ್ತು ಇನ್ನಷ್ಟು ಸಮಾಜಮುಖಿ ಸೇವೆ ಮಾಡುವ ಶಕ್ತಿಯನ್ನ ನೀಡಲಿ ಎಂದು ಎಲ್ಲರೂ ಅರಸಿ ಹಾರೈಸಿದ್ರು. ವಿ ಆರ್ ಪ್ರೌಡ್. ಆ್ಯಕ್ಚುಲಿ ಎಲ್ಲ ಫೆಸಿಲಿಟೀಸನ್ನು ಕೂಡ ಕೊಟ್ಟಿದ್ದಾರೆ ನಮಗೆ. ಸೊ ದಟ್ ಈ ಸ್ಟೇಜಲ್ಲಿ ನಾನು MBBS ಫೈನಲ್ ಇಯರ್ ಓದ್ತಾ ಇದ್ದೀನಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹಿಸ್ ಸಪೋರ್ಟ್. ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್. ಹ್ಯಾಪಿ ಬರ್ತ್ಡೇ. ಖುಷಿ ಆಗ್ತಾ ಇದೆ. ಶ್ರಮಜೀವಿ, ತುಂಬ ಶ್ರಮಪಟ್ಟು ಹೆಸರು ಮಾಡಬೇಕು ಅಂತ ಅವರು ತುಂಬ ಶ್ರಮ ಪಡ್ತಾ ಇದ್ದಾರೆ. ಮುಂದೇನೂ ಪಡ್ತಲೇ ಇರ್ತಾರೆ ಅಂತ ನಾನು ಭರವಸೆ. ಪರಿಶ್ರಮ ಪಟ್ಟು ತುಂಬ ಕಷ್ಟಪಟ್ಟು ಮಾಡ್ತಿದ್ದಾರೆ. ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನನ್ನ ಮಗ ಆಗಿ ಅಳಿಯನೂ ಆಗಿ ಮಗನೂ ಆಗಿ ಇಷ್ಟು ಬಂದವರೆಲ್ಲ ನಮಗೆ ತುಂಬ ಖುಷಿ. ಇನ್ನೂ ಚೆನ್ನಾಗಿ ಬರಲಿ, 100 ವರ್ಷ ಬಾಳಿ, ಇನ್ನೂ 10 ಸಂಸ್ಥೆ ಮಾಡಲಿ, ಇನ್ನೂ ಮುಂದೆ ಬರಲಿ ಅಂತ ಕೇಳಿ. ವರ್ಷ ಸಿಂಪಲ್ಲಾಗಿ ಆಚರಿಸ್ಕೊಳ್ತಾ ಇದೆ. ಈ ಸಲ ಏನಾದರೂ ಒಂದು ಮಕ್ಕಳಿಗೆ ಒಂದು ಖುಷಿಯಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದ್ರು. ಅದಕ್ಕೋಸ್ಕರನೇ ನಾನು ಈ ಸಲ ಅವರಿಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಆಗಲಿ ಅಂತ ಕೊಟ್ಟಿದ್ದೀನಿ. ಹಾಗೂ ನಮ್ಮ ಹುಟ್ಟುಹಬ್ಬ ಏನು ದೊಡ್ಡ ಸಾಧನೆ ಮಾಡಿಲ್ಲ ನಾನೀಗ ಇನ್ನು. ಈಗ ಒಂದು ಅಂಬೆಗಾಲು ಇಡ್ತಾ ಇದ್ದೀನಿ. 100 ಮಕ್ಕಳಿಗೆ ಎಜುಕೇಷನಲ್ಲಿ ಒಳ್ಳೆಯದಾಗಲಿ. ನಾನು ಯಾಕೆ ಈ ಎಜುಕೇಷನ್ಗೆ ಇಳ್ಕೊಂಡೆ ಅಂದರೆ, ನಾನು ಓದಿ ಚುಂಚನಗಿರಿ ಮಠದಲ್ಲಿ. ನಮ್ಗೆ ಅಂಥ ಹೈಯರ್ ಎಜುಕೇಷನ್ ಮಾಡ್ಸೋಕ್ಕೆ ಅವಾಗಿರಲಿಲ್ಲ. ಆದರೂ ಕಷ್ಟಪಟ್ಟು ಓದಿ ಈ ಲೆವೆಲಿಗೆ ಬಂದು ಎಲ್ಲ ಮಕ್ಕಳುಗಳು ನಮ್ಮ ಥರನೇ ಓದಿ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಈ ಎಜುಕೇಷನ್ಗೆ ಎಲ್ಲ ಮಕ್ಕಳಿಗೂ ಎಲ್ಲ ಸೌಲಭ್ಯಗಳು ಸಿಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಈ ಸ್ಕೂಲು ಯಶಸ್ಸು ಆಗಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಇರಬೇಕು.
ಈ ಸಹಕಾರ ಹಿಂಗೇನೆ ಇರಲಿ ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು.